ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಏಪ್ರಿಲ್ 2025 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಸಾಧ್ಯ ಯೋಗ, ಕೌಲವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 8 ಗಂಟೆ 33 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 23 ನಿಮಿಷದವರೆಗೂ, ಹಾಗೆಯೇ ಮಧ್ಯಾಹ್ನ 12 ಗಂಟೆ 43 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 33 ನಿಮಿಷದವರೆಗೂ, ಹಾಗೆಯೇ ಮಧ್ಯಾಹ್ನ 3 ಗಂಟೆ 13 ನಿಮಿಷದಿಂದ ಸಂಜೆ 4 ಗಂಟೆ 3 ನಿಮಿಷದವರೆಗೂ ಇರತಕ್ಕಂಥ ಈ ಸಮಯ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಆಗಿರ್ತಕ್ಕಂಥದ್ದು. ಎಚ್ಚರಿಕೆ ಅಂತಲೇ ಹೇಳ್ತಿದ್ದಾನೆ. ಜಾಗ್ರತೆ ಮಕ್ಕಳೇ. ನೋಡಿ, ಒಂದು ಮಾತಿದೆ, ತೀರ ತಲುಪಿದ ಮೇಲೆ ಅಂಬಿಗ ಯಾರು. ಇವತ್ತಿನ ಪ್ರಕೃತಿಯೇ ಹಾಗೆ. ಕಲಿಪುರುಷ ನೆನಪಿಟ್ಕೊಳ್ಳಲ್ಲ ಮಕ್ಕಳೇ. ಇವತ್ತು ತಂದೆ ತಾಯಿಯನ್ನೇ ನೆನಪಿಟ್ಕೊಳ್ಳಲ್ಲ. ತೀರ ತಲುಪಿದ ಮೇಲೆ ಕೆಲಸ ಆಗೋರ್ಗಷ್ಟೇ. ಯಾರ ನೆನಪಿಗಿರುತ್ತೆ? ನಮಗೆ ನಿನ್ನೆ ಬೆಳಿಗ್ಗೆ ತಿಂದ ತಿಂಡಿಯೇ ನೆನಪಿರೋಲ್ಲ. ಸಹಾಯ ಮಾಡಿದವ್ರನ್ನ, ಅಷ್ಟೊಳ್ಳೆ ಅಡಿಗೆ ಮಾಡಿ, ಪುಣ್ಯಾತ್ಗೆತ್ತಿ, ಧರ್ಮದೇವತೆ, ಅನ್ನಪೂರ್ಣೇಶ್ವರಿ ಅಮ್ಮ ನಮಗೊಂದೊಳ್ಳೆ ತಿಂಡಿ, ನಮ್ಮ ಯಜಮಾನ ನಮಗೊಂದೊಳ್ಳೆ ಮಾತು ಹೇಳಿರ್ತಾನೆ, ನಮಗೆ ನೆನಪು ಇರುವುದಿಲ್ಲ. ನಾವು ಇಟ್ಕೊಳ್ಳೋದೆಲ್ಲ ಈ ಮನಸ್ಸಲ್ಲಿ ಏನು ಗೊತ್ತಾ, 100 ಒಳ್ಳೇದಾದ್ರೂ ಈ ಮನಸ್ಸಿಗೆ ಕಳ್ಳ ಅನ್ನೋದೇನಕ್ಕಂದ್ರೆ ಅವನು ಕೆಟ್ಟದನ್ನೇ ಇಟ್ಕೊಳ್ಳೋದು. ನೀವು 100 ಒಳ್ಳೇದು ಮಾಡಿ, 1000 ಒಳ್ಳೇದು ಮಾಡಿ, ನೆನಪಿಗಿರುವುದಿಲ್ಲ. ಒಂದೇ ಒಂದು ಕೆಟ್ಟದ್ದು, ಅವನು ಹೀಗೆ ಕಣೋ, ಅವನ ವ್ಯಕ್ತಿತ್ವ ಹೀಗೆ ಕಣೋ, ಅವನ ಭಾವ ಹೀಗೆ ಕಣೋ, ಅವನ ಆಲೋಚನೆ ಹೀಗೆ ಕಣೋ, ಅವನು ವಿಕೃತ ಕಣೋ, ಈ ರೀತಿ ಶುರು ಆಗತಕ್ಕಂಥದ್ದು 100 ಒಳ್ಳೇದು ಮಾಡಿರ್ತಾರೆ. ತೀರ ತಲುಪಿದ ಮೇಲೆ ಇವತ್ತಿನ ಕಲಿಯುಗದ ಪ್ರಭಾವ ನೆನಪಿಟ್ಟುಕೊಳ್ಳಿ ಮಕ್ಕಳೇ. ತೀರ ತಲುಪಿದ ಮೇಲೆ ಅಂಬಿಗ ಯಾರು. ನನಗೇನು ಮಾಡ್ದ ಕಣೋ, ಸಹಾಯ ತಗೊಂಡಿದ್ದೇವೆ, ಬೆಳೆದಿದ್ದೇವೆ. ಸದಾ ನೆನಪಿಟ್ಕೊಳ್ಳಿ ಮಕ್ಕಳೇ. ನಮ್ಮ ಜೀವನದಲ್ಲಿ ಕೆಲವರು ನಮ್ಮನ್ನ ತುಂಬ ವಿಶೇಷವಾಗಿ ಮಾರ್ಗದರ್ಶಕರಾಗಿರ್ತಾರೆ. ಅವ್ರೇನೂ ಮಾಡಿಲ್ಲ, ಒಂದೊಳ್ಳೆ ಮಾತು, ಒಂದೊಳ್ಳೆ ಗೈಡೆನ್ಸು, ದುಡ್ಡು ಕೊಡದೇ ಇರಬಹುದು, ಬೇರೆ ರೀತಿಯ ಧನ ಸಹಾಯ, ಆರ್ಥಿಕ ಸಹಾಯ, ವ್ಯವಹಾರ ಸಹಾಯ, ವ್ಯಾಪಾರ ಸಹಾಯ ಮಾಡಿಲ್ಲ, ಇಲ್ಲ ಅವ್ರ ಹತ್ರ. ಆದರೆ ಒಂದೊಳ್ಳೆ ಮಾರ್ಗದರ್ಶನ, ರವಿ ನಿನ್ಗೆ ಇದು ಒಳ್ಳೇದಾಗುತ್ತೆ ನೋಡ್ಕೊಳ್ಳೋ, ಇದು ಬೇಡ ಕಣೋ, ತಾಯಿ ಕಮಲಿ ಇದು ನೋಡ್ಕೊಮ್ಮ. ನಮಗೆ ಯಾರು ಮಾಡಿರ್ತಾರೆ, ಆದರೆ ನಾವು ಮರೆತು ಬಿಡ್ತೇವೆ ಮಕ್ಕಳೇ. ನಮಗೆ ಒಳ್ಳೆಯದನ್ನು ಮಾಡಿದ ವ್ಯಕ್ತಿಗಳನ್ನು ಮರೆತು ಬಿಡುವುದು ಕಲಿಯುಗದ ಒಂದು ಪ್ರಭಾವ. ನಮಗೆ ನೆನಪಿರುವುದಿಲ್ಲ. ಇವತ್ತು ಈ ಸರ್ಕಾರ 2000 ಕೊಡ್ತಿದೆ, ಇನ್ನೊಬ್ರು ಬಂದು 3000 ಅಂದಿದೆ, ಈ ಸರ್ಕಾರನ ಮರ್ತೇ ಬಿಡ್ತಾರೆ. ಅಂಥದ್ದು ಇನ್ನು ಎಲ್ಲಿ ಅಂತ ಮಾತಾಡ್ತೀರಿ. ಹಾಗೆ ಇನ್ನೂ ಒಂದು ಮಾತು ಹೇಳ್ತಾರೆ, ಅಕ್ಷರ ಕಲಿತ ಮೇಲೆ ಗುರು ಯಾರು. ಎಷ್ಟು ಜನಕ್ಕೆ ನಮ್ಮ ಟೀಚರ್ಸ್ ಹೆಸರು ನೆನಪಿದೆ? ಸ್ಕೂಲ್ ಟೀಚರ್, ಕಾಲೇಜ್ ಟೀಚರ್, ತುಂಬ ಜನ ಟೀಚರ್ಸ್ ನನಗೆ ಬಂದಿರ್ತಾರೆ ನಮ್ಮ ಜೀವನದಲ್ಲಿ. ನನಗಂತೂ ನಿತ್ಯ ಗುರುಗಳನ್ನು ಭೇಟಿ ಮಾಡ್ತಿರ್ತಾನೆ ಯಾರಾದರೂ ಒಬ್ರು. ಮೊನ್ನೆ ಕೂಡ ದಾವಣಗೆರೆಯಿಂದ ಬಂದ್ಬಿಟ್ಟಿದ್ದಾರೆ. ಬ್ಯುಸಿ ಸ್ಕೆಡ್ಯೂಲ್, ನನ್ನ ಮೀಟಿಂಗು, ಅದು ಇದು ಅನ್ನತಕ್ಕಂಥದ್ದು. ಸಾರ್ ಬಂದ್ಬಿಟ್ಟಿದ್ದಾರೆ. ಸರಿ ಆಯಿತು, ಏನಂತಮ್ಮ? ಮದುವೆ ಪತ್ರಿಕೆ ನೆನ್ಪಿಟ್ಕೊಂಡಿದ್ದಾರೆ. ಇದೇ ಮೇ 8, 9ಕ್ಕೆ ದಾವಣಗೆರೆನಲ್ಲಿ ಮದುವೆ ಬರಬೇಕು. ಅಯ್ಯೋ ನಾನಾ
ಮೇ 1ನೇ ವಾರ ಸಿಕ್ಕಾಬಟ್ಟೆ ಓಡಾಟದ ಕೆಲಸ ಕಾರ್ಯಗಳಿದೆ. ಏನು ಮಾಡಿಟ್ಕೊಂಡಿದ್ರು, ದಾವಣಗೆರೆಗೆ ನನಗೆ ಇಲ್ಲಿಂದ ಬರೋಕೆ ಒಂದು 5 ಗಂಟೆ, ರಿಸೆಪ್ಷನ್ ಇರೋದು ಸಂಜೆ, ಮುಹೂರ್ತ ಇರೋದು ಬೆಳಿಗ್ಗೆ 7 ಗಂಟೆಗೆ. ಹೆಂಗೆ ಮಾಡಿದ್ರು 2 ಮಿಸ್ ಆಗ್ತಕ್ಕಂಥದ್ದಾಗುತ್ತೆ. ಬರ್ತೀನೋ ತಾಯಿ ಪ್ರಯತ್ನ ಇಲ್ಲ ಗುರುಗಳೇ. ನಮ್ಮ ಮನೆತನಕ್ಕೆ, ಕುಟುಂಬಕ್ಕೆ, ಎಲ್ಲದಕ್ಕೂ ಇವತ್ತು ನಡೀತಿರೋ ಪ್ರತಿ ಕಾರ್ಯಕ್ಕೂ ನೀವೇ. ಆ ತಾಯಿ ವಾಣಿಯಮ್ಮ, ಆ ನಾಗರಾಜ್ ನಾಯ್ಡು ನೆನೆಸ್ಕೋಬೇಕು ಮಕ್ಕಳೇ. ಒಳ್ಳೆಯದನ್ನು ಮರಿಬಾರ್ದು. ಅಷ್ಟು ಪ್ರೀತಿ. ಈ ಗುರುವನ್ನು ನೆನೆಸ್ಕೊಂಡು, ಈ ಅಕ್ಷರ ಕಲಿಸಿದ ಗುರುವನ್ನ, ನಾನಲ್ಲ ಗುರು, ನಾನಲ್ಲವೇ ಅಲ್ಲ, ನಾನು ಒಳಗಡೆ ಗುರು ಇರಬಹುದೇನೋ ಒಂದಷ್ಟು, ಬಗದರೆ ಎಲ್ಲೋ ಒಂದು ಅಕ್ಷರದಷ್ಟು ಅಣುವಷ್ಟು ಇರಬಹುದೇನೋ. ಆದರೂ ಆ ಪ್ರೀತಿ ವಿಶ್ವಾಸ ನಮ್ಮ ಜೀವನದಲ್ಲಿ ನಾವು ಎಷ್ಟು ಜನ ಈ ಥರ ನಮಗೆ ದಾರಿ ತೋರಿಸಿದ, ಮಾರ್ಗದರ್ಶನ ಮಾಡಿದ, ನೆರಳು ಕೊಟ್ಟ, ಸಮಾಧಾನ ಮಾಡಿದ, ಒಂದು ವಿಶ್ವಾಸ ತೋರಿಸಿದ, ಒಂದು ಬೆನ್ನು ತಟ್ಟಿದ, ಒಂದು ಸ್ಥೈರ್ಯ ತುಂಬಿದ, ಒಂದು ಧೈರ್ಯ ತುಂಬಿದ, ಒಂದು ಸಮಾಧಾನ ತುಂಬಿದ, ಒಂದು ಚೈತನ್ಯ ತುಂಬಿದ ಎಷ್ಟೋ ಗುರುಗಳನ್ನು ಭೇಟಿ ಮಾಡಿರ್ತಾರೆ. ತುಂಬ ಜನ ಸ್ನೇಹಿತರ ರೂಪದಲ್ಲಿ, ದೈವಂ ಮಾನುಷ್ಯ ರೂಪೇಣಂ ಅಂತ ಹೇಳ್ತಾರೆ. ಯಾವುದೋ ಒಂದು ಮನುಷ್ಯರ ರೂಪದಲ್ಲೇ ಬರೋದು. ನಮಗೊಂದು ಸಮಾಧಾನಕ್ಕೆ ನಾನಿದ್ದೀನೋ. ನಾನು ಮೊನ್ನೆ ಕೂಡ ನಮ್ಮ ವಕೀಲ ಹತ್ರ ಮಾತಾಡ್ತಿದ್ದೆ. ನಿಜ ಗುರುಗಳೇ, ನೀವು ಯಾವಾಗಲೂ ಹೇಳ್ತಿರ್ತೀರಿ ಸತ್ಯಮೇವ ಜಯತೆ. ಇದು ನನಗೆ ಗೊತ್ತಿರೋ ಒಂದು ಸತ್ಯ. ಇವತ್ತಲ್ಲ ನಾಳೆ ಸತ್ಯ ಸತ್ಯವೇ. ಅದು ಬದಲಾವಣೆ ಕೊಟ್ಟೇ ಕೊಡುತ್ತೆ. ಅದರ ಬದುಕು ದೊಡ್ಡದು. ಒಪ್ಪಿಸ್ಲೇಬೇಕು. ನಿಧಾನ ಅನ್ಬೋದು ಸತ್ಯ. ನ್ಯಾಯ ದೇವತೆ ನ್ಯಾಯ ನಿಧಾನ ಕೊಡ್ಬೋದು, ಕೊಟ್ಟೇ ಕೊಡುತ್ತೆ. ತುಂಬ ಹೊತ್ತು ಮಾತಾಡಿದ್ವಿ. ತುಂಬ ಒಂದು ರೀತಿಯ ಆತ್ಮತೃಪ್ತಿ. ಎಲ್ಲೋ ನನ್ನ ಗುರುಗಳು ಕಲಿಸಿದ ನನ್ನ ಈ ಒಂದು ಪಾಠ ಇವತ್ತು ಇನ್ನೊಂದು ಗುರು, ಅವರೂ ಗುರುಗಳೇ. ಅಕ್ಷರ ಕಲಿಸಿದ ಗುರು ಯಾರು? ಕಲಿತವರೆಗೂ, ಕಲಿಯೋವರೆಗೂ ಅವನೇನು ಕಲಿಸ್ದ, ನನ್ನ ಬುದ್ಧಿವಂತಿಕೆ ಗೊತ್ತಾ. ಟುಡೇ ವಾಟ್ ಎವರ್ ಐ ಗಾಟ್ ಡಿಗ್ರಿ, ಡಿಸ್ಟಿಂಕ್ಷನ್ನು, ಮಾಸ್ಟರ್ಸು, ನಾವೊಂದು ಕೆಲ್ಸಕ್ಕೆ ಸೇರ್ತೇವೆ, ಅಲ್ಲೊಬ್ಬರು ತಿದ್ದಿರ್ತಾರೆ. ನಾವೊಂದು ಕೆಲಸಕ್ಕೆ ಸೇರಿರ್ತೇವೆ, ತಿದ್ದಿರ್ತಾರೆ, ಗೈಡೆನ್ಸ್ ಮಾಡಿರ್ತಾರೆ, ಸಮಾಧಾನ ಮಾಡಿರ್ತಾರೆ, ಧೈರ್ಯ ಹೇಳಿರ್ತಾರೆ, ನಮಗೊಂದು ಮಾರ್ಗದರ್ಶನ, ನಮ್ಮಲ್ಲಿರೋ ಟ್ಯಾಲೆಂಟನ್ನು. ನನ್ನ ಗುರುಗಳು ಇವತ್ತು ಇಲ್ಲ ಅಂದಿದ್ರೆ ನಾನಿಲ್ಲ ನಿಮ್ಮ ಮುಂದ್ಗಡೆ ಮಕ್ಕಳೇ. ನಾನು ಮಾತನಾಡುವ ಪ್ರತಿ ಮಾತು, ಅಕ್ಷರ, ಭಾಷೆ, ಆ ಗ್ರಹಗಳ ಸ್ಫುಟ ಎಲ್ಲವೂ ಆ ಗುರುಗಳ ಪಾದಕ್ಕೆ ಸಮರ್ಪಣೆ ಅಂತಲೇ ಹೇಳ್ತಾನೆ. ಪ್ರತಿಯೊಂದು ಈ ರವಿಶಂಕರ ಇಷ್ಟು ಈ ಸ್ಥಾಯಿಗೆ ಬೆಳೆಯಲಿಕ್ಕೆ ಅಣುವು ಆ ಗುರುವೇ. ಇಷ್ಟಂತೂ ಹೇಳ್ತಾನೆ. ಆ ಗುರುಗಳ ಸ್ಥಾನದಲ್ಲಿ ನೀವು ಇದ್ದೀರಿ. ಎಷ್ಟೋ ಗುರುಗಳಾಗಿ ತಿದ್ದಿದ್ದೀರಿ. ಗುರುಗಳೇ ನಮ್ಗೆ ಇದೇ ಹೇಳಿದ್ರೆ ಚೆನ್ನಾಗಿತ್ತು, ಹುಡುಕ್ತಿದ್ದೆ, ಇದೆಲ್ಲೋ ಮಿಸ್ ಮಾಡ್ಕೊಂಡ್ರಿ ಅಣ್ಣಯ್ಯ, ತಮ್ಮಯ್ಯ, ಈ ರೀತಿ ಎಷ್ಟೋ ದಯವಿಟ್ಟು ಅಂತ ತಪ್ಪು ಮಾಡಬೇಡಿ. ಅಕ್ಷರ ಕಲಿತ ಮೇಲೆ ಗುರು ಯಾರು? ಇನ್ನು ಶ್ರೀಮಂತಿಕೆ ಬಂದ ಮೇಲೆ ಬಡವ ಯಾರು, ಸ್ನೇಹಿತ ಯಾರು? ಇವತ್ತು ನೋಡಿ, ಸ್ವಲ್ಪ ಅಣುವಷ್ಟು ದುಡ್ಡು, ಅಣುವಷ್ಟು ಅಧಿಕಾರ, ಅಣುವಷ್ಟು ಹೆಸರು, ಅಣುವಷ್ಟು ಕೀರ್ತಿ, ಅಣುವಷ್ಟು ಪ್ರತಿಷ್ಠೆ ಬಂದ ಮೇಲೆ ಯಾರೋ ಬಿಸಾಕೋ, ತೆಗೆದಾಕೋ, ಈ ಒಂದು ಭಾವದಲ್ಲಿರ್ತಾರೆ. ಶ್ರೀಮಂತಿಕೆ ಬಂದ ಮೇಲೆ ಒಂಚೂರು ಶ್ರೀಮಂತಿಕೆ ಅಂದಿದ್ದೆ ಅದು ಒಂದು ಜ್ಞಾನದ ಶ್ರೀಮಂತಿಕೆ ಇರ್ಬೋದು, ವಿದ್ಯೆಯ ಶ್ರೀಮಂತಿಕೆ ಇರ್ಬೋದು, ಅಧಿಕಾರದ ಶ್ರೀಮಂತಿಕೆ ಇರ್ಬೋದು. ಬೆರೆಯೋಲ್ಲ, ಸೇರೋಲ್ಲ, ಎಲ್ಲೋ ನೋವಾಗುತ್ತೆ ಅದು. ಇವತ್ತಿಗೂ ನನ್ನ ಕೆಲವು ಹಳೆಯ ಸ್ನೇಹಿತರುಗಳು, ಮೊನ್ನೆ ಕೂಡ ಗಂಗಮ್ಮ ದೇವಸ್ಥಾನ ಮಾತಾಡ್ಲಿಕ್ಕೆ ಬಿಡಲೇ ಇಲ್ಲ. ಮುನ್ರಾಜು ಅಂತ ಸಿಕ್ಬಿಟ್ಟಿದ್ದಾನೆ, ಸ್ಕೂಲ್ ಮೇಟು. ಹೇಗೋ ಸಿಗ್ಲೇ, ನನ್ನ ಆಫೀಸ್ ಎಲ್ಲೋ ಹೋಗುತ್ತೆ, ಸಿಗ್ತೇನೆ, ಯಾವಾಗಾದ್ರೂ ಬಾರು. ಮಾತಾಡ್ಲಿಕ್ಕೂ ಬಿಡ್ತಿಲ್ಲ. ಪಾಪ ಅವನನ್ನ ಹೇಗೆ ಕಳ್ಕೊಬಿಟ್ನೋ, ನಂಬರು ತಗೊಳ್ಳಿಲ್ಲ. ಸ್ಕೂಲ್ ಮೇಟು, ಎಂದೋ ಜೊತೆಯಲ್ಲಿ ಸ್ಕೂಲಲ್ಲಿ ಚಡ್ಡಿ ಹಾಕೊಂಡು ಓಡ್ತಾ ಇದ್ದಿತ್ತು. ಇನ್ನೂ ಬದಲಾಗಿಲ್ಲ ರವಿ ಅಂತ. ನಾನೇ ಯಾಕೋ ಬದಲಾಗಬೇಕು? ಬರಿಗೆಯಲ್ಲಿ ಬಂದೆ, ಬರಿಗೆಯಲ್ಲಿ ಹೋಗ್ತೀನಿ.
ಇದೆಲ್ಲ ಅದ್ರ ಮಧ್ಯದಲ್ಲಿ ಬಂದಿರೋ ಹೆಸರು, ಕೀರ್ತಿ, ದುಡ್ಡು, ಗೌರವ, ಜ್ಞಾನ, ವಿದ್ಯೆ. ನಿನ್ನ ಜೊತೆಲಿದ್ದಾಗ ಏನೋ ಇತ್ತು, MML ಕೂತ್ಕೊಂಡು ನಮ್ಮ ಮನೆ ಹತ್ರ ಒಂದು ಕೆರೆ ಇತ್ತು. ಯಾರೇ ಕೂಗಾಡಲಿ, ರಾಜ್ಕುಮಾರ್ ಅವ್ರದ್ದು ಹಾಡು. ಅಯ್ಯೋ ಅದ್ರ ಆನಂದ ಬೇರೆ. ಆ ಎಮ್ಮೆಗಳು, ಆ ಕತ್ತೆಗಳು, ಆ ಮೀನುಗಳು, ಆಮೆಗಳು ಹಿಡ್ಕೊಂಡು ಆ ಕೆರೆನಲ್ಲಿ ಧುಮುಕಿ, ಅಯ್ಯೋ ನಾನು ತುಂಬಾ ಬುದ್ಧಿವಂತ, ಸಿಕ್ಕಾಕೊಬಿಟ್ಟೆ. ರತ್ನಮ್ಮನ ಕೈಲಿ ಸರಿ ಚರ್ಚಿಸ್ಕೊತಿದ್ದೆ. ಅದಕ್ಕೇನ್ ಮಾಡ್ತಿದ್ದೆ ಗೊತ್ತರ, ನಮ್ದೆಲ್ಲ ಪಟಾಪಟ್ಟಿ ಚಡ್ಡಿ, ಒಂದ್ ಲಂಗೋಟಿ ತೆಗೆದಿಟ್ಕೊಂಡು ಹೋಗ್ತಿದ್ದೆ. ಆಯ್ತು, ಎಲ್ಲ ಬಿಚ್ಬಿಟ್ಟು ಒಂದ್ ಕವರಲ್ಲಿ ಹಾಕ್ಬಿಟ್ಟು ಕಟ್ಕೊಂಡು ದುಮ್ಕೊ, ಇಲ್ಲಿಂದ ದುಮ್ಕೊಂಡು ಆ ಕೆರೆವರೆಗೂ ಆ ಕಡೆ ಹೋಗು. ಕೋಲ್ ಇಟ್ಕೊಂಡು ಈಜೋಗ್ ಬರಲ್ಲ, ಕಲಿಯೋಕೆ. ಮನೆಯಲ್ಲಿ ಅಜ್ಜ ಒಂದು ಸೋರೆಕಾಯ್ದು ಏದ್ರದ್ದು ಒಂದು ಬುಡ್ಡೆ ತಂದಿಟ್ಟಿದ್ರು. ಅದನ್ನ ಕಟ್ಕೊಂಡು ನೀರಲ್ಲಿ ಧುಮುಕಿದ್ರೆ ಮುಳುಗಲ್ಲ ಅಂತ. ಅದೆಲ್ಲ ಟ್ರೈ ಮಾಡೋದು, ಏನೇನೋ ಮಾಡೋದು. ಬಟ್ ಎಲ್ಲ ತೆಗೆದು ಕವರಲ್ಲಿ ಹಾಕಿ ತೇವ ಆಗಿಬಿಟ್ರೆ ಸಿಕ್ಕಾಕೊಂಡ್ರೆ ರತ್ನಮ್ಮನ ಕೈಯಲ್ಲಿ ಅಷ್ಟೇ. ಆ ವಿಭೂತಿನೂ ಒಂದಷ್ಟು ಇಟ್ಕೊಂಡಿದ್ದೆ. ಎಲ್ಲ ಮುಗಿದ ಮೇಲೆ ಹಚ್ಕೊಂಡು ಏನು ಗೊತ್ತಿಲ್ದಿದ್ದ ಹಾಗೆ ಶಿವ ಅಂತ ನಾನೆಲ್ಲಿ ಸ್ಕೂಲಲ್ಲಿ ಇರ್ತಿದ್ದೆ. ಪ್ರತಿ ಕ್ಲಾಸ್ಗೂ ಹೊರಗಡೆ ಹಾಕೋರು. ಇದ್ದಿದ್ ಒಂದ್ ನೋಟ್ಬುಕ್, ಯಾವ ನೋಟ್ಬುಕ್ ಅಲ್ಲಿ ಬರೆಯೋದು? ಪ್ರತಿ ಸಬ್ಜೆಕ್ಟ್ಗೂ ಒಂದೊಂದು ನೋಟ್ಬುಕ್ ಇಟ್ಕೋಬೇಕು, ಹೋಮ್ ವರ್ಕ್ ಬರಿಬೇಕು. ಇದ್ದಿದೆ ಒಂದೇ ನೋಟ್ಬುಕ್. ಪೆನ್ನು ಏನೋ ಮಾಡ್ತಿದ್ದೆ ನಾನು ಗೀಚ್ಕೊಂಡು. ಸೊ ಬರೆದು ಇಡ್ತಿದ್ದೆ. ಫಸ್ಟ್ ಸಬ್ಜೆಕ್ಟ್ಗೆ ನೋಟ್ಸ್ ಇಡೋದಷ್ಟೇ, ಎರಡನೇ ಸಬ್ಜೆಕ್ಟಿಗೆ ಇಡೋಕ್ಕಾಗಲ್ಲ, ಬಂದವರೆಲ್ಲ ಚಚ್ಚೋದೆ. ಸೊ ಮೊದಲನೇದಕ್ಕೂ ಬರೆಯೋದು ಬೇಡ ಅಂತ ಇಟ್ಟು ಬಿಡ್ತಿದ್ದೆ. ಕ್ಲಾಸ್ಗೆ ಯಾರು ಹೋಮ್ ವರ್ಕ್ ಇಡಿ, ಇಲ್ಲ ಅಂದ್ರೆ ಆ ಕಡೆ ಬನ್ನಿ ಅಂದ್ರೆ ಫಸ್ಟ್ ನಾನೇ ಹೋಗೋ ತರ್ಲಿ ಅಂತ ಸರಿ. ಅಯ್ಯಯ್ಯೋ, ಇಲ್ಲಿ 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 ಎಲ್ಲ. ಆದ್ರೆ ನನ್ನ ಗುರುಗಳು ಎಷ್ಟೆಲ್ಲ ತಿದ್ದಿದ್ರಪ್ಪ, ನಿಮಗೆ ಗೊತ್ತಿಲ್ಲ, ಮರೀಲಿಕ್ಕಾಗಲ್ಲ. ಆ ಒಂದು ಸೊಗಡು ಮರೀಲಿಕ್ಕಾಗಲ್ಲ. ಒಬ್ಬೊಬ್ಬರ ಹೆಸರು ನನಗೆ ನೆನಪಿದ್ದು. ಒಬ್ಬೊಬ್ಬ ಮಾಸ್ಟರ್ ನನಗೆ ಉಟ್ಕೊಳ್ಳೋ ಬಟ್ಟೆಯಿಂದ ಹಿಡಿದು, ಹಾಕ್ಕೊಳ್ಳೋ ಚಪ್ಪಲಿಯಿಂದ ಹಿಡಿದು, ನನ್ನ ಕಾಲೇಜ್ ಫೀಸಿಂದ ಹಿಡಿದು, ಸ್ಕೂಲ್ ಫೀಸಿಂದ ಹಿಡಿದು ಕಟ್ಟಿದ್ದಾರೆ. ಇವತ್ತೇನೇನಾಗಿದ್ದೀನೋ ಅಣುವು ಅವರ ಆ ಒಂದು ಹಾಕಿದ ಭಿಕ್ಷೆ ಈ ರವಿಶಂಕರ ನಾನು ಮರೆತಿಲ್ಲ. ಆವಾಗಲೂ ಅದನ್ನು ದೇವ್ರ ಮುಂದ್ಗಡೆ ಏನೋ ಮಾಡಿಟ್ಟಿದೀಯ ನನ್ನನ್ನು, ನನಗೆ ಅರ್ಥನೇ ಆಗೋದಿಲ್ಲಮ್ಮ, ನಾನು ಯಾರು ಅಂತ ಪ್ರಶ್ನೆ ಕೇಳ್ತಿರ್ತೇನೆ. ಹೇಳ್ತಿರ್ತಾರೆ ಕೆಲವರು, ನೀನು ಇದು ಕಣೋ, ನೀನು ಅದು ಕಣೋ ಅಂತ. ನನಗೆ ಮಾತ್ರ ಗೊತ್ತು, ಒಳಗಡೆನೆ ನಗ್ತಿರ್ತೇನೆ ನಾನು ಏನು ಅಂತ ನನಗೆ ಗೊತ್ತಿದೆ, ಈ ಜೇಡಿ ಮಣ್ಣಿಗೆ ಏನು ಗೊತ್ತಿದೆ ಅಂತ. ಇಷ್ಟೇ ಸತ್ಯ. ಶ್ರೀಮಂತಿಕೆಯ ಅಧಿಕಾರ ಬಂದ ಮೇಲೆ ಬಡವ ಯಾರು, ಅದೆಲ್ಲ ಇಟ್ಕೋಬಾರ್ದು ಮಕ್ಕಳೇ. ಏನು ಇವತ್ತು ಭಗವಂತ ಬಾಳೆ ಎಲೆಯಲ್ಲಿ ತಿಂತಿದ್ವಿ, ಆಮೇಲೆ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ತಿಂತಿದ್ವಿ, ಇವತ್ತು ಸ್ಟೀಲ್ ತಟ್ಟೆ, ಬೆಳ್ಳಿ ತಟ್ಟೆ, ಇನ್ನೊಂದು ತಟ್ಟೆ ಅಂತ. ಅವೆಲ್ಲ ಏನೂ ಇಲ್ಲ. ಪ್ರಸಾದ ಅದೇ, ಪಾಯಸ ಅದೇ, ಪ್ರಸಾದ ಅದೇ, ತಟ್ಟೆ ಬೇರೆ ಅಷ್ಟೇ. ಬರಿಗೆಯಲ್ಲಿ ಹಿಂಗೆ ಅಂತಿದ್ವಿ, ಇವತ್ತು ಬೆಳ್ಳಿ ತಟ್ಟೆ ಬಂದಿದ್ದೆ ನಾವು ಬದಲಾಗ್ಬಿಡೋದಾ, ಅವನು ಯಾರು ಅಂತ. ನಾನು ನೋಡಿದ್ದೇನೆ, ಒಬ್ಬ ಬಹುದೊಡ್ಡ ವ್ಯಕ್ತಿ, ತುಂಬ ದೊಡ್ಡವರಾಗಿದ್ದಾರೆ, ಮಾತು ಇಲ್ಲ, ನನಗೂ ಬೇಕಿಲ್ಲ, ನನಗೆ ನನ್ನ ವಿದ್ಯೆ ಮೇಲೆ ನಂಬಿಕೆ, ನನಗೆ ನಿಮ್ಮಗಳ ಮೇಲೆ, ಈ ಗುರುಗಳ ಮೇಲೆ ನಂಬಿಕೆ. ನನ್ನ ಹೃದಯ ಶ್ರೀಮಂತಿಕೆ ಮುಂದ್ಗಡೆ ನಿನ್ನ ಶ್ರೀಮಂತಿಕೆ ಕಟ್ಕೊಂಡು ನನಗೇನಾಗಬೇಕು ಅನ್ನತಕ್ಕಂಥದ್ದು. ಆನಂದೋ ಬ್ರಹ್ಮ ಸಾಕು. ಒಳಗಡೆ ಇರೋ ಆನಂದ, ಆ ಬ್ರಹ್ಮತ್ವವನ್ನು ಆನಂದಿಸೋ ಒಂದು ಆನಂದ ಇದೆಯಲ್ಲ, ಅದು ಬೇರೆಯೇ ಮಕ್ಕಳ. ಇನ್ನು ಅವಶ್ಯಕತೆ ಮುಗಿದ ಮೇಲೆ ನೀನು ಯಾರು ಅದಷ್ಟೇ. ನೀವು ನಂಬಲ್ಲ, ನನಗೆ ಇವತ್ತಿಗೂ ನೆನಪಿದೆ. ನಾನೊಂದು ಬ್ಯಾಂಕಲ್ಲಿ ಕಟ್ಟ ಕಡೆಯ ದಿನ ರೆಸಿಗ್ನೇಷನ್ ಮಾಡ್ತೇನೆ, ಮೇಲೆ ಬರ್ತೇನೆ, ಆ ಒಂದು ಕ್ಯಾಂಟೀನಲ್ಲಿ ಕುತ್ಕೋತೇನೆ. ಕಡೆಯ ಪ್ರಸಾದ. ಇನ್ನು ಒಳಗಡೆ ನಮಗೆ ಅಲೋವ್ ಇಲ್ಲ, ಎಲ್ಲ ಸರೆಂಡರ್. ಟೆಂಪ್ರರಿ ಕಾರ್ಡ್ ಕೊಟ್ಬಿಟ್ರು, ಪರ್ಮನೆಂಟ್ ಕಾರ್ಡ್ ತಗೋಬಿಟ್ರು, ID ಕಾರ್ಡ್. ಆ ಟೆಂಪ್ರರಿ ಕಾರ್ಡಲ್ಲೇ ಬಂದಿದ್ದೇನೆ. ತಿಂಡಿ ಹೊರಗಡೆ ಬರ್ತಾ ಸೆಕ್ಯೂರಿಟಿ ಹತ್ರ ಎಕ್ಸಿಟ್ ಆಗುವಾಗ ಮೇನ್ ಗೇಟಿಂದ ಅದು ಹ್ಯಾಂಡ್ ಓವರ್ ಮಾಡಬೇಕು. ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಟೆಂಪ್ರರಿ ಕಾರ್ಡ್ ಅದು, ವಿಸಿಟರ್ ಕಾರ್ಡ್ ಅದು, ಹ್ಯಾಂಡ್ ಓವರ್ ಮಾಡಲೇಬೇಕು. ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಸರ್ ಹ್ಯಾಂಡ್ ಓವರ್, ಸಿಗ್ನೇಚರ್ ಹಾಕ್ಬೇಕಲ್ಲಿ, ಹಾಕ್ಬಿಟ್ಟು ಕೊಟ್ಟು ಬರಬೇಕು. ಕಣ್ ತುಂಬ ನೀರು. ಅನ್ನಪೂರ್ಣೇಶ್ವರಿ ಸಂಸ್ಥೆ ನನ್ನಲ್ಲಿರೋ ತಪ್ಪು ಒಪ್ಪುಗಳು ತಿದ್ದಿದೆ, ಕಲಿಸಿದೆ. ಏನೋ ನನ್ನ ಮಟ್ಟಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಎಲ್ರಿಗೂ ನಮ್ಮ ರವಿ ಬಂದಾಯಿತು. ಒಂದು ವಾರದ ನಂತರ 1-2-3 ಇನ್ನೂ ಡಾಕ್ಯುಮೆಂಟ್ಸ್ ಬೇಕಿತ್ತು. ಮತ್ತೆ ವಿಸಿಟರ್ ಕಾರ್ಡ್ ತೊಗೊಂಡು ಹೋದೆ. ಯಾರೂ ಮಾತಾಡ್ಸೋರೇ ಇಲ್ಲ.
ರವಿ ಇಸ್ ಎಕ್ಸಿಟ್. ಇನ್ನು ಯಾರು ಅನ್ನೋದು ಇಲ್ಲ. ಅದೆಲ್ಲ ನೋಡ್ಬೇಕಿತ್ತು. ಅಲ್ಲಿವರೆಗೂ ರವಿ ಈ ಫೈಲು, ರವಿ ಇದೊಂದು ಸಿಗ್ನೇಚರ್, ನೋಡಪ್ಪ ಒಂದು ಪ್ರಮೋಷನ್, ನೋಡಪ್ಪ ಒಂದು ಇಂಕ್ರಿಮೆಂಟ್, ಪ್ಲೀಸ್ ಚೆಕ್ ಇಟ್ ಔಟ್ ಅಂತ. ಪ್ರಕೃತಿಯೇ ಹಾಗೆ ಮಕ್ಕಳೇ. ಇವತ್ತು ಕಲಿಯುಗ ಹಾಗೆ. ಮುಗಿದ ಅವನ ಹತ್ರ ಏನು ಆಯ್ತು, ಅವನ ಹತ್ರ ಏನು. ನೀವು ನೋವಲ್ಲಿ ಬಿದ್ದು ನೋಡಿ, ನೀವು ಜೀವನದಲ್ಲಿ ನೋಡಿ. ಎಲ್ಲರೂ ಹೇಳ್ತಾರೆ ಗೆದ್ದು ನೋಡಿ ಅಂತ, ನಾನು ಹೇಳ್ತೇನೆ ಜೀವನದಲ್ಲಿ ಒಮ್ಮೆ ಸೋತು ನೋಡಿ ಅಂತಾನೆ. ಸತ್ಯಗಳ ಪರಿಚಯ ಆಗುತ್ತದೆ ನಿಮಗೆ. ಸತ್ಯಗಳು ಒಂದೇ ಒಂದು ಬಾರಿ ಸೋತು ನೋಡಿ, ನಿಮ್ಮ ಜೊತೆಲಿರೋರು ಯಾರು, ಎಂಥದ್ದು, ಎಂತಹವರು ಅನ್ನತಕ್ಕಂಥದ್ದು ಒಂದು ಬಾರಿ ಸೋತು ನೋಡಿ, ಒಂದು ಬಾರಿ ಕಳ್ಕೊಂಡು ನೋಡಿ. ಫೇಲ್ ಆಗ್ಬಿಟ್ಟು ಮನೆಗೆ ಹೋಗಿ ತಮಾಷೆ, ಆ ಲೋಟ ಅಮ್ಮ ಸಮೇತ ಲಟ್ ಅಂತ ಇಡ್ತಾಳೆ. 4 ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ, 3 ಮಕ್ಕಳು ಪಾಸ್ ಆಗಿದ್ದಾರೆ. ಈ ದಂಡಪಿಂಡ ನೋಡು, ಇವನಿಗೆ ಬೇರೆ ಸೇವೆ, ಲಟ್ ಅಂತ ಸದ್ದು. ಮನೇಲೇ ಇಂಥ ಸದ್ದು ಬರ್ಬೇಕಾದ್ರೆ ಮನೆಯಲ್ಲೇ, ಇನ್ನು ಹೊರಗಡೆ ಇನ್ನೆಷ್ಟು ಪೆದುಗುಂಡುಗಳು ನೀವು ಅರ್ಥನೇ ಮಾಡ್ಕೊಂಡಿಲ್ಲ. ಇವನು ನನ್ನ ಮಗನಾ, ಇವ್ ನಮ್ಮ ಅಣ್ಣನ, ಇವ್ ನಮ್ಮ ತಮ್ಮನ, ಪೆದ್ಗುಂಡ ಉದ್ದಾನಕ ಆದಾಗೆ. ಗೆದ್ದ ಮೇಲೆ ಊರೆಲ್ಲ ಹೇಳ್ಕೊಳ್ಳೋದೆ, ಮಾವೋಡು ನಮ್ಮವನು, ಮೇರಾ ಬೇಟ, ಮೇರಾ ಪತಿ, ಮೇರಾ ಪತ್ನಿ, ಮೇರಾ ದೋಸ್ತ್, ಮೇರಾ ಭಾಯ್, ನಮ್ಮವನು ಅಂತ. ಇದಿಷ್ಟೇ ಮಕ್ಕಳೇ. ಜಗತ್ತಿನ ಈ ನಿಯಮವನ್ನ ನೆನಪಲ್ಲಿ ಇಟ್ಕೊಳ್ಳಿ. ಪ್ರತಿ ಬಾರಿ ಇದನ್ನ ಯೋಚನೆ ಮಾಡಿ. ಅದರಿಂದ ಕೆಲವು ನಿಯಮಗಳನ್ನ ಮುರ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಈ ಸಂಖ್ಯೆಗಳಲ್ಲಿ ಹುಟ್ಟಿದವರಿಗೆ ಭಯವೆನ್ನುವುದೇ ಗೊತ್ತಿಲ್ಲ. ಅದಕ್ಕೆ ತುಂಬಾ ಸಿಕ್ಕಾಕೋಬಿಡ್ತೀರಿ ನೀವು. ಈ ಸಂಖ್ಯೆಗಳಲ್ಲಿ ಹುಟ್ಟಿದವರಿಗೆ ಭಯವೆನ್ನುವುದಿಲ್ಲ. ಆ ವೇಗ ಹಾಗೇನೆಪ್ಪ. ಅದರಿಂದಲೇ ಮಾತು ಕೊಟ್ಟು ಸಿಕ್ಕಾಕೊಳ್ಳೋದು. ಜೀವನದಲ್ಲಿ ಕೆಲವೊಂದು ನಿರ್ಧಾರ ಅದು ತಪ್ಪು ಸರಿ ಅಂತ ಅನ್ಕೊಳ್ಳಲ್ಲ, ಹೋಗ್ಬಿಡ್ತೀರಿ, ವಾಪಸ್ ಬರೋಲ್ಲ ನೀವು. ಪ್ರಾಬ್ಲಮ್ ಅದೇ, ಬರೋಲ್ಲ ನೀವು. ನಷ್ಟ ಆಗಿದ್ರು ಸರಿ, ಅದ್ರ ನಷ್ಟ ಸರಿಪಡಿಸ್ಕೊಳ್ಳೋಣ ಬಿಡ. ಎಲ್ರಿಗೂ ಒಂದು ಭಯ ಇರುತ್ತೆ, ಭಯದಲ್ಲೇ ಬದುಕ್ತಾನೆ. ಇದು ಹಿಂಗಾಗ್ಬಿಟ್ರೆ, ಅದು ಹಂಗಾಗ್ಬಿಟ್ರೆ, ಇದು ಹಾಗಾಗ್ಬಿಟ್ರೆ, ಇದು ಹೀಗಾಗ್ಬಿಟ್ರೆ ಅನ್ನತಕ್ಕಂಥದ್ದು. ಖಂಡಿತ ಇವರಿಗೆ ಭಯ ಅನ್ನೋದಿಲ್ಲ. 8 ಗುಂಡಿಗೆ ಅಂತ ಹೇಳ್ತೀವಿ, ಡಬಲ್ ಗುಂಡಿಗೆ ಅವ್ರಿಗೆ ನುಗ್ಗುತ್ತಾರೆ. ಸ್ವಲ್ಪ ಎಚ್ಚರಿಕೆ ಅಂತಲೇ ಹೇಳ್ತಾನೆ. ಯಾಕಂದ್ರೆ ನನ್ನ ಈ ಅನುಭವ, ಈ ಲಕ್ಷಾಂತರ ಜಾತಕಗಳ ಪರಾಮರ್ಶೆಯಲ್ಲಿ ಸಾವಿರಾರು ಸಂಖ್ಯೆಯ ಜೊತೆ ಕುಳಿತು ಮಾತನಾಡಿ ನೋಡಿಬಿಟ್ಟಿದ್ದೇನೆ. ಸಂಖ್ಯೆಗಳು ಅಂದ್ರೆ ಅದೊಂದು ವೈಬ್ರೇಷನ್, ಇಟ್ಸ್ ಎ ಗಿಫ್ಟ್ ಎಲ್ಲರಿಗೂ. ಆದರೆ ಬೇಕು ಸ್ವಲ್ಪ ಎಚ್ಚರಿಕೆಯಿಂದ. ಭಯ ಬೇಡ, ನಾನು ಹೇಳ್ತೇನೆ. ಭಯ ಏನಕ್ಕೆ ಪಡ್ಬೇಕು? ಮೋಸ ಮಾಡ್ತಿದ್ರೆ, ತಪ್ಪು ಮಾಡ್ತಿದ್ರೆ, ಜೂಜಾಡ್ತಿದ್ರೆ, ಹೌದು, ಇನ್ನೊಬ್ರದ್ದು ಕಂಡವ್ರು ಸೊತ್ತು ಹೊಡಿತಿದ್ರೆ, ಕಂಡವ್ರ ಜೀವನ ಕೇಳ್ತಿದ್ರೆ, ಕಂಡವ್ರ ಬದುಕು ಕೇಳ್ತಿದ್ರೆ, ಕಂಡವರದ್ದನ್ನ ಬಯಸ್ತಿದ್ರೆ ಅದು ತಪ್ಪು. ಅದಕ್ಕೆ ಭಯ ಪಡೋಣ. ಅಯ್ಯೋ, ನ್ಯಾಯವಾಗಿರ್ಬೇಕಾದ್ರೆ ನಾವ್ಯಾಕ್ರಿ ಭಯ ಪಡೋದು? ಹೌದಲ್ವಾ? ಅಂಥದ್ದೊಂದು ವಿಸ್ಮಯಕಾರಿ ಶಕ್ತಿ ಕೆಲವು ಸಂಖ್ಯೆಗಳ ಸೃಷ್ಟಿಯಲ್ಲಿ ಭಗವಂತನಿಟ್ಟಿದ್ದಾನೆ. ನಿಮಗೆ ತುಂಬ ಭಯ ಆದರೆ ಈ ವ್ಯಕ್ತಿಗಳನ್ನು ಪಕ್ಕದಲ್ಲಿಟ್ಟು. ದೇ ಆರ್ ದ ಕಾನ್ಫಿಡೆನ್ಸ್. ಅವ್ರನ್ನ ನೋಡಿದ್ರೇ ಒಂಥರ ಕಾನ್ಫಿಡೆನ್ಸ್, ಒಂಥರ ನೋಡಿದ್ರೇ ಒಂಥರ ಧೈರ್ಯ, ಒಂಥರ ನೋಡಿದ್ರೇ ಸಮಾಧಾನ. ಮಾಡೋಣ ಬಾರವಿ, ಮಾಡೋಣ. ಆ ತಾಕತ್ತು ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಇರುತ್ತೆ. ಐ ಹ್ಯಾವ್ ಸೀನ್ ಇಟ್. 1ನೇ ತಾರೀಕಿನಂದು ಹುಟ್ಟಿರೋರು 3ನೇ ತಾರೀಕು, 22ನೇ ತಾರೀಕು, 18ನೇ ತಾರೀಕು, 30ನೇ ತಾರೀಕು, 7ನೇ ತಾರೀಕು,
28ನೇ ತಾರೀಕು 9ನೇ ತಾರೀಕು. ಬಂಡಗುಂಡಿಗೆಯವರೇ, ಹಿಡಿದ ಕಾರ್ಯವನ್ನ ಬಿಡುವುದಿಲ್ಲ. ಅದಕ್ಕೆ ಏನ್ ಹೇಳ್ತೇನೆ, ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ದಯಮಾಡಿ ಹೇಳ್ತೇನೆ, ಯಾವ ಕಾರ್ಯ ಅದು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಿರ್ತೀರಾ ಇಲ್ಲ ಕುಟುಂಬ ಕಲ್ಯಾಣಾರ್ಥವಾಗಿ ಮಾಡುತ್ತಿದ್ದೀರಾ, ಅದರ ಹಿಂದುಗಡೆ ಉದ್ದೇಶವೇನು? ಒಂದು 10 ಜನಕ್ಕೆ ನೆರಳು, 10 ಜನಕ್ಕೆ ಅನ್ನ, 10 ಜನಕ್ಕೆ ಬದುಕು, 10 ಜನಕ್ಕೆ ಊಟ, 10 ಜನಕ್ಕೆ ಒಂದು ಕೆಲಸ. ಎಸ್, ನನ್ನ ಕುಟುಂಬವನ್ನು ಕಾಪಾಡ್ಕೋತಿದ್ದಾನೆ ಅಟ್ಲೀಸ್ಟ್, ಅವ್ರಿಗೋಸ್ಕರ. ಎಸ್, ಒಳ್ಳೆ ಕಾರ್ಯವಾ? ಅದರಿಂದ ಸದುಪಯೋಗ ಇದೆಯಾ? ನಾನು ಹೆಜ್ಜೆ ಇಡ್ತಕ್ಕಂಥದ್ದು ಇದು ಯಾರಿಗೂ ಅವಮಾನ ಅಪಮಾನ, ನಾನು ಮುಳುಗೋದಲ್ಲದೆ ಬೇರೆಯವ್ರಿಗೆಲ್ಲ. ನೋಡಿ, ಮೊನ್ನೆ ಯಾರು ಬೆಟ್ಟಿಂಗ್ ಅಪ್ಲಿಕೇಶನ್ ದುಡ್ಡು ಕಳ್ಕೊಂಡು ತಾನು ಮುಳುಗೋದಲ್ಲದೆ ತನ್ನ ಮನೆ ಕುಟುಂಬ ಎಲ್ಲ ಮಾಡಿ ಲೈವ್ ಮಾಡ್ಕೊಂಡು ನಾನು ಸತ್ತೋಗ್ತೀನಿ ಅಂತ ಹೋಗಿದ್ದಾನೆ. ಏನು ಹೇಳುತ್ತೀರಿ? ಯೋಚನೆ ಮಾಡಿ. ಲೈವ್ ಮಾಡಿಕೊಂಡು, ಫೇಸ್ಬುಕ್ ಲೈವೋ ಇನ್ನೊಂದು ಲೈವೋ ವಾಟ್ ಎವರ್, ನೀವು ಹೋಗೋಕ್ ಮೊದಲು ಬಂಡ ಧೈರ್ಯ ಇತ್ತಲ್ವಾ? ಇದು ಸರಿಯಾ? ಇದ್ರಲ್ಲಿ ಗೆಲ್ತಾರ? ಏನೋ ಟಿವಿನಲ್ಲಿ ಹಾಕಿದ್ರು, ಸಾರ್ ಪೋಕರ್ ಕೇಳೋ, ಸಾರ್ 3 ಕೋಟಿ, ಡ್ರೀಮ್ 11 ಅಂತೆ, ಇನ್ನೊಂದಂತೆ, ಅದಂತೆ ಇದಂತೆ, ಈ ತರ ತುಂಬಾ ಬೆಟ್ಟಿಂಗ್ ಆ್ಯಪ್ಗಳು ಬಂದ್ಬಿಟ್ಟಿದೆ. ಪ್ರಚೋದನೆ ಯಾಕೆ ಬೇಕಿತ್ತು? ಇನ್ನೊಬ್ಬ ಯಾರೋ ಮ್ಯಾನೇಜರ್ ಮೊನ್ನೆ ಸಿಕ್ಕಾಕೊಂಡಿದ್ದಾನೆ ಒಂದು ಬ್ಯಾಂಕಲ್ಲಿ, ಒಂದು 50-60 ಕೋಟಿದು ಬಂಗಾರವನ್ನ ಅದಲು ಬದಲು ಮಾಡಿಬಿಟ್ಟಿದ್ದಾರೆ. ಇದು ಮಾಡೋದ್ರಿಂದ ಏನು ಪ್ರಯೋಜನ? ಕಂಡವರ ಸೊತ್ತಲ್ವಾ ಅದು? ಕಂಡವರ ದುಡ್ಡಲ್ವಾ? ಕಂಡವರ ಬದುಕಲ್ವಾ? ಯೋಚನೆ ಮಾಡಿ ನೋಡಿ. ಕಂಡವರ ಬದುಕು, ಕಂಡವರ ಸೊತ್ತು ಅನ್ನತಕ್ಕಂಥದ್ದು ಯಾಕೆ ಬೇಕಿತ್ತು? ನೀವು ಮುಳುಗೋದಲ್ದೆ ಸಮಾಜದಲ್ಲಿ ಮರ್ಯಾದೆ ಹೋಯ್ತಾ? ಕುಟುಂಬದಲ್ಲಿ ಮರ್ಯಾದೆ ಹೋಯ್ತಾ? ಬಂಧುಗಳಲ್ಲಿ ಮರ್ಯಾದೆ ಹೋಯ್ತಾ? ನೋಡಿ, ವ್ಯಾಪಾರ ಮಾಡಿ ನಷ್ಟ ಆಗೋದು ಬೇರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ. ಹೌದು, ಒಂದೇನೋ ಒಂದು ಮಾಡಬೇಕಿತ್ತು, ಲಾಭದಿಂದ ಒಂದು ನಷ್ಟನೂ ಇರುತ್ತೆ, ಆಗ್ಲಿ, ಅದು ಬೇರೆ. ಆದ್ರೆ ಈ ತರದ್ದು ಮೋಸದ ವ್ಯವಹಾರಗಳಿಗೆ ಬಂಡ ಧೈರ್ಯ ಏನಕ್ಕೆ ಬೇಕು? ಮಾಡ್ಕೋತಾರೆ. ಯೋಚಿಸಿ ಹೆಜ್ಜೆ ಇಡಿ. ನೀವು ಮಾಡುವ ಕೆಲಸ ಒಂದು ನಿಮ್ಮ ಕುಟುಂಬವನ್ನ ರಕ್ಷಿಸಬೇಕು, ಆ ಬಂಡತನ. ಎಸ್, ನೋಡಿ, ಮೊನ್ನೆ ಒಬ್ಬ ತಂದೆ ಆಕೆ ತಗೊಂಡಂತ ನಿರ್ಧಾರ ತಂದೆನ ಒಪ್ಪಿಸ್ಲಿಕ್ಕೆ ಆಗ್ಲಿಲ್ಲ. ನಾನು ನಿನ್ನನ್ನು ಸಾಯಿಸ್ಬೋದಿತ್ತಮ್ಮ, ಆದ್ರೆ ಹೆತ್ತು ಕರಳಲ್ವಾ, ನಿನ್ನ ನಾನು ಹೇಗ್ ಸಾಯಿಸ್ಲಿ ಅಂತ ಹೇಳಿ ತಾನೇ ಶೂಟ್ ಮಾಡ್ಕೊಂಡು ಸತ್ತೋಗಿದ್ದಾನೆ. ಅಂತ ಒಂದು ಬಂಡ ಧೈರ್ಯ ಬೇಕಿತ್ತ? ನಾನು ತೆಗೆದುಕೊಳ್ಳುವ ನಿರ್ಧಾರ ನನ್ನ ಮನೆತನಕ್ಕೇನು ನೋವು ಕೊಡುತ್ತೆ, ನನ್ನ ತಂದೆಗೆ, ನನ್ನ ತಾಯಿಗೆ, ನನ್ನ ಕುಟುಂಬಕ್ಕೆ, ಇಲ್ಲ ಏನ್ ಬರುತ್ತೆ ಅದರಲ್ಲಿ? ಪಾಯಸ ಅದೇ, ಪಾತ್ರೆ ಬೇರೆ, ದಾಡಬ ಶಿಖಾಮಣಿಗಳು. ಪಾಯಸ ಅದೇ, ಪಾತ್ರೆ ಬೇರೆ ನೋಡಕ್ಕೆ. ಎಲ್ಲಾರ ಪಾಯಸನೂ ಒಂದೇನೆ. ಅಂತ ದುಡುಕಿ ಪೊಲೀಸ್ ಸ್ಟೇಷನಲ್ಲಿ ನಿಲ್ಲಿಸಿ ಅವಮಾನ ತಗೊಂಡಂತ ಆ ಬಂಡ ಧೈರ್ಯ ಏನ್ ಸಿಕ್ಬಿಡ್ತು? ಮಹಾ ಪ್ರೀತಿ ಅಂದ್ರೆ ಈ ತರ ಇನ್ನೊಬ್ಬರನ್ನ ನೋವು ಕೊಟ್ಟೋ, ಇನ್ನೊಬ್ಬರಿಗೆ ಬೇಡವೇ ಬೇಡ, ಬಿಡೋ, ನನಗೂ ನಿನಗೂ ಆಗಿಲ್ಲ, ಆ ಪ್ರೀತಿ ಅನ್ನೋದು ಮನಸ್ಸಲ್ಲಿ ಎತ್ಕೊಳ್ಳಿ. ಈ ಬಂಡ ಧೈರ್ಯ ಮಾಡಿ ಎಲ್ರಿಗೂ ನೋವು ಕೊಡೋದು ಯಾಕೆ? ಈ ಸಂಖ್ಯೆಗಳಲ್ಲಿ ಹುಟ್ಟಿದವ್ರು ಅದು ಮಾಡ್ತೀರಪ್ಪ. ನೀವೇನಾದ್ರೂ ನಿರ್ಧಾರ ತಗೊಂಡ್ರೆ ಕೆಲವೊಂದು ವಿಪರೀತವಾಗಿರುತ್ತೆ. ಅದರಿಂದ ಈ ಒಂದು 1ನೇ ತಾರೀಕು, 3ನೇ ತಾರೀಕು, 7ನೇ ತಾರೀಕು, 9ನೇ ತಾರೀಕು, 18ನೇ ತಾರೀಕು, 22ನೇ ತಾರೀಕು, 28ನೇ ತಾರೀಕು, 30ನೇ ತಾರೀಕು, ಈ ಡೇಟಲ್ಲಿ ಹುಟ್ಟಿರೋರು ಇಂಥದ್ದು ಮಾಡಿದ್ದೀರಾ ಇಲ್ವಾ ಅಂತ ಹೇಳ್ಬಿಡಿ. ಗುರುಗಳೇ ಅಂತೀರಾ ನೋಡಿ, ಅಯ್ಯೋ ಆ ರಭಸವೇ, ಆತ ಮಾಡೋದೆ. ಅದನ್ನ ಒಂದು ಒಳ್ಳೇದಕ್ಕೋಸ್ಕರ ಎತ್ಕೊಳ್ಳೋ, ಒಂದು ಒಳ್ಳೆ ವಿದ್ಯೆ, ಒಂದೊಳ್ಳೆ ಕೆಲಸ, ಒಂದೊಳ್ಳೆ ಹೆಸರು, ಲೋಕ ಕಲ್ಯಾಣಾರ್ಥಂ, ಕುಟುಂಬ ಕಲ್ಯಾಣಾರ್ಥಂ, ಅಟ್ಲೀಸ್ಟ್ ವೈಯಕ್ತಿಕ ಕಲ್ಯಾಣಾರ್ಥಂ. ಅದರಿಂದ ಯಾರಿಗೂ ನೋವಿಲ್ಲ. ನಾನು ತಗೊಂಡಿರೋ ಈ ನಿರ್ಧಾರ ಯಾರಿಗೂ ಗಾಯ ಮಾಡಿಲ್ಲ, ಯಾರಿಗೂ ನೋವು ಮಾಡಿಲ್ಲ. ಯಾಕಂದ್ರೆ ನಿಮಗೆ ಭಯ ಅನ್ನೋದೇ ಗೊತ್ತಿಲ್ಲ. ನಾನು ಮಾಡಬೇಕು ಅಂದಿದ್ದು ಮಾಡೋದೆ, ನಾನು ಮಾಡುವುದೇ. ಇದು ಒಂದು ಪ್ರಭಾವ ಉಂಟು. ಎಚ್ಚರಿಕೆ.
ಬೇಕು ಮಕ್ಕಳೇ, ಸ್ವಲ್ಪ ಭಯ ಅನ್ನೋದು ಬೇಕು. ಭಗವಂತ ಭೂಮಿ ಕಳಿಸಿದನು ಈ ಪಾಟಿ ಬಂಡ ಧೈರ್ಯ, ದುಡುಕು ಧೈರ್ಯ ಮಾಡತಕ್ಕಂಥದ್ದ. ಇನ್ನೊಬ್ರಿಗಾಸಿ ನೀವು ಮಾಡಿಬಿಡ್ತೀರಿ. ನೀವು ನಂಬಿ ಶೂರಿಟಿ ಕೊಟ್ಬಿಡೋದು, ನಂಬಿ ಫ್ರೆಂಡ್ಶಿಪ್ ವ್ಯವಹಾರ ಮಾಡಿಬಿಡೋದು, ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಿಬಿಡೋದು, ಎಲ್ಲರನ್ನ ನಂಬೋದು ಬಂಡ ಧೈರ್ಯ. ಅದನ್ನ ಬಂಡ ಧೈರ್ಯ ಅನ್ನಲ್ಲ, ಅದು ನಿಮಗೆ ನೀವೇ ಹಳ್ಳ ತೋಡ್ಕೊಳ್ಳೋ ಧೈರ್ಯ ಅಂತ. ನಮ್ಮ ಅಣ್ಣ ಅಲ್ವಾ ಸರ್ ಕೊಟ್ಟುಬಿಟ್ಟೆ, ನನ್ನ ತಂಗಿ ಅಲ್ವಾ ಸರ್ ಕೊಟ್ಟುಬಿಟ್ಟೆ. ಯಾಕೆ ಕೊಟ್ರಿ? ಒಂದು ವ್ಯವಹಾರಕ್ಕೊಂದು ಲೆಕ್ಕ. ಅವ್ರಿಗೆ ಅರ್ಜೆಂಟ್ ಇದೆ, ಸರಿ ಖುಷಿಯಾ ಒಂದು 50,000 ರೂಪಾಯಿ ಕೊಟ್ಟು ಬಿಡಿ. ಇಲ್ಲ ಆಗುತ್ತೆ ನಿಮ್ಮ ಕೈಯಲ್ಲಿ, ಇನ್ನೂ ಒಂದು 5 ಲಕ್ಷ ಕೊಟ್ಬಿಟ್ಟು ಮರೆತು ಬಿಡಿ. ಅಪ್ಪಿ ತಪ್ಪಿ ಕೂಡ ಈ ಥರದ್ದೇ ಈ ಸಂಖ್ಯೆಗಳಲ್ಲಿ ಹುಟ್ಟಿರೋರು ಬರ್ತಿರ್ತಾರಲ್ವಾ, ಕಣ್ಣಲ್ಲಿ ನೀರು ಹಾಕ್ತಿದ್ರೆ ಕರುಳು ಹಿಂಡಿದಾಗ ಆಗುತ್ತೆ. ಒಂದು ಗುರುವಿನ ಸ್ಥಾನದಲ್ಲಿ, ಆಚಾರ್ಯ ಸ್ಥಾನದಲ್ಲಿ ಕುಳಿತು, ಏನೋ ಮಕ್ಕಳೇ ಇಂಥ ಕೆಲಸ ಮಾಡ್ಕೊಬಿಟ್ಟಲ್ಲ ಮಕ್ಕಳ, ಏನೋ ಕಂದ ಮಗಳ, ಅಮ್ಮಂದಿರ, ಅಣ್ಣಂದಿರ ತಡೆಯೋಕ್ಕಾಗಲ್ಲ. ಅದಕ್ಕೆ ಹಾಗಾಗಿ ಹೇಳ್ತಿರ್ತಾನೆ, ಕೆಲವು ಧೈರ್ಯಗಳು ಒಂಥರ ಹುಟ್ಟಿನಿಂದಲೇ ಬಂದಿರ್ತವೆ ನಿಮಗೆ. ಹಾಗೆ ರಾಜ್ಯಪಾಲನ, ಕುಟುಂಬ ಪೋಷಣ, ಈ ಥರದ್ದು ತಗೊಳ್ಳಿ. ಆ ಬಂಡ ಧೈರ್ಯವನ್ನು ಅಂತ ಸ್ಥಾಯಿಗೆ ಹಾಕಿ ಒಂದು ಮಿಲಿಟರಿ ಆಫೀಸರ್ ಆಗ್ತಾನೆ, ಪೊಲೀಸ್ ಆಫೀಸರ್ ಆಗ್ತಾನೆ, ರಾಜ್ಯಾಂಗ ಕಾರ್ಯ ಮಾಡ್ತಾನೆ, ಲಾಯರ್ ಆಗ್ತಾನೆ, ಜಡ್ಜ್ ಆಗ್ತಾನೆ, ಎಂಥದಕ್ಕೆ ಹಾಕಿ. ಅದರಿಂದ ನಿಮಗೂ ಉಪಯೋಗ, ನಿಮ್ಮನ್ನ ನಂಬ್ಕೊಂಡಿರೋ 10 ಜನಕ್ಕೂ ಉಪಯೋಗ. ಬಟ್ ಕೆಲವು ನಿರ್ಧಾರಗಳು ನಿಮ್ಮ ಒಳ್ಳೆತನವೇ, ನಿಮ್ಮ ಒಳ್ಳೆತನಕ್ಕೆ ಬೆಲೆ ಇಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ಈ ಕಲಿಯುಗದಲ್ಲಿ ಒಳ್ಳೆಯವರಿಗೆ, ಹೃದಯವಂತರಿಗೆ ಜಾಗವಿಲ್ಲ. ನೀವು ತುಂಬಾ ಒಳ್ಳೆಯವರು, ಅದಕ್ಕೆ ಬಂಡ ಧೈರ್ಯ. ಪ್ರಾಬ್ಲಮ್ ಅದೇ. ಜಾಗೃತಿ. 60ನೇ ವಯಸ್ಸಿನಲ್ಲಿ ಒಟ್ಟು ಭರತನಾಟ್ಯ ಕಲಿತೀನಿ ಅಂದ್ರೆ ಇಲ್ದಿರೋದೆಲ್ಲ ಹಿಡ್ದು ಹಾಕೊಂಡ್ಬಿಡುತ್ತೆ. ಬಂಡ ಧೈರ್ಯ ಅಂದ್ರೆ ಅದೇ. ಮೊದಲೇ ಕೀಲುಗಳು, ಕಾಲುಗಳು ಕುಯ್ಯ ಕುಟ್ಟಾರೆ ಟಮಾಲ್ ಡುಮಲ್ ಅಂತಕ್ಕಂಥದ್ದಿದೆ. 60ನೇ ವಯಸ್ಸಿನಲ್ಲಿ ಕಾಲೆತ್ತೀನಿ, ನಟರಾಜ ಒಂದು ಭರತನಾಟ್ಯ ಪೋಸ್ ಕೊಡ್ತೀನಿ ಅಂದ್ರೆ ಮುಗೀತು ಕತೆ. ಗುರುಗಾರು ಈ ಕಡೆ ಪಟ್ಕೊನೆ, ಗುರುಗಾರು ಇಲ್ಲಿ ಹಿಡ್ಕೊಂತು, ಗುರುಗಾರು ಇದರಿ ಐಸ ಹೋಗಿ ಅಂತ ಕೂತ್ಕೋತೀರ ಅಷ್ಟೇ. ನೋಡ್ಕೊಳ್ಳಿ. ಹೌದು, ಎಷ್ಟು ಜನ ಕಮೆಂಟ್ ಮಾಡ್ತೀರಿ, ಗುರುಗಳೇ ನಾವ್ ಅಂತದ್ ಮಾಡಿದೀವಿ, ನುಗ್ಗು ಬಿಟ್ಟು ಮುಗ್ಗ ಮುತ್ತಿ ಚಚ್ಕೊಂಡ್ ಬಂದಿದ್ದೀವಿ, ಜಗಳಕ್ಕೂ ಹೋಗ್ಬಿಡ್ತೀರಿ ನೀವು. ವಿಪರೀತ ಬಂಡ ಧೈರ್ಯ. ಅವನ್ ಯಾರಾದ್ರೂ ಸರಿ ನಡಿಯೋ ನೋಡೇ ಬಿಡೋಣ ಅನ್ನೋದಕ್ಕಂತ ಭಾವಾರ್ಥ ನಿಮ್ಮದು. ಅದು ನನಗ್ ಭಯವೇ. ಸೊ ಜಾಗರೂಕತೆ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಉತ್ತರಾಷಾಢ ನಕ್ಷತ್ರದ ಅಷ್ಟಮಿ ದಿನ. ಚಂದ್ರ ಸೂರ್ಯನ ಸಾರದಲ್ಲಿದ್ದಾನೆ, ಸೂರ್ಯ ಕೇತು ಸಾರದಲ್ಲಿದ್ದಾನೆ. ಒಂಥರ ಒತ್ತಡವೇ. ದೊಡ್ಡ ಮಟ್ಟದ ಸ್ಥಾನ, ದೊಡ್ಡ ಮಟ್ಟದ ಕೆಲಸ, ದೊಡ್ಡ ಮಟ್ಟದ ಜವಾಬ್ದಾರಿ, ಒಂಥರ ದಾರಿ ತೋರಿಸುವ, ರಕ್ಷಿಸುವ ಕೆಲಸ ಕಾರ್ಯಗಳಲ್ಲಿರೋರಿಗೆ ಟೆನ್ಷನ್ಗಳು. ಮೇಷರಾಶಿ. ಮುಖ್ಯವಾಗಿ ಚಂದ್ರ ಸೂರ್ಯನ ಸಾರದಲ್ಲಿ ಇರೋದು ಒಳ್ಳೆಯದೇ, ಬಟ್ ಅಲ್ಲಿಯೂ ಆ ಸೂರ್ಯ ನಿಮ್ಮನೇಲೆ ಕುಳಿತು ಕೇತು ಸಾರದಲ್ಲಿ ಕೂತಿದ್ದಾನೆ. ಅದೊಂಥರ ತಲೆ ಕೆಡಿಸುತ್ತೆ. ಯಾರನ್ನು ನಂಬುವುದು? ಎಷ್ಟು ಒಳ್ಳೆಯವರಾಗ್ಲಿಕ್ಕಾಗುತ್ತೆ? ಒಳ್ಳೆಯವರಿಗೆ, ಒಳ್ಳೆಯತನಕ್ಕೆ ಕಾಲವಿಲ್ಲ. ಜಾಗೃತೆಯಿಂದ. ಆಗ ವೈದಿಕ ಅನುಭವಸ್ಥರನ್ನ ಕೇಳಬೇಕು. ನಾನು ಏನು ಮಾಡಿದ್ರೆ ಒಳ್ಳೇದು, ಏನು ಮಾಡದಿದ್ರೆ ಒಳ್ಳೇದು, ಹೇಗಿದ್ರೆ ಒಳ್ಳೇದು ಅನ್ನತಕ್ಕಂಥದ್ದು ಉತ್ತಮ. ಎಚ್ಚರಿಕೆ. ನೋಡಿಕೊಂಡು ಕೇಳಿಕೊಂಡು ಅನುಭವ ಪೂರ್ವಕವಾಗಿ ಕೇಳಿಕೊಂಡು ಹೆಜ್ಜೆ ಇಡಿ. ಸಮಯ ನಮ್ಮದಿಲ್ದಿದ್ದಾಗ, ಯಾಕಂದ್ರೆ ಆ ಒಂದು ಆತ್ಮಕಾರಕನೇ ವೈರಾಗ್ಯ ಭಾವದಲ್ಲಿ ಕುಳಿತು ಬಿಟ್ಟಿದ್ದಾನೆ. ಸೊ ನಮ್ಮ ಆತ್ಮ ಏನೋ ಬೇಡ, ಯಾವುದೂ ಬೇಡ, ಎಂಥದ್ದು ಬೇಡ ಅನ್ನಿಸ್ತಕ್ಕಂಥ ಒಂದು ಭಾವದಲ್ಲಿದ್ದಾಗ ಮಾಡೋ ಕೆಲಸಗಳೆಲ್ಲ ಕಿಚಡಿ ಆಗಿರ್ತಕ್ಕಂಥದ್ದು ಆಗ್ಬಿಡುತ್ತೆ. ಎಚ್ಚರಿಕೆ. ವೃಷಭ ರಾಶಿ.
ಚೆನ್ನಾಗಿದೆ. ಕೆಲವರು ಕೇಳ್ತಿರ್ತಾರೆ, ಗುರುಗಳೇ ಚೆನ್ನಾಗಿದೆ ಅಂತೀರಿ, ಬಟ್ ಒಂದು ಸಮಸ್ಯೆ ಇದೆ. ಹೌದು, ಈಗ ಮನೆಯಲ್ಲಿ ಒಂದು ಅಡಿಗೆ ಮಾಡಿ ಅಮ್ಮ ಇಡುತ್ತೆ, ಎಲ್ರಿಗೂ ಮೆಚ್ಚಿಸ್ಲಿಕ್ಕಾಗುತ್ತೋ? ಒಬ್ರಿಗೂ ಉಪ್ಪು ಜಾಸ್ತಿ ಅನ್ಸುತ್ತೆ, ಒಬ್ರಿಗೂ ಉಪ್ಪು ಕಡಿಮೆ ಅನ್ಸುತ್ತೆ. ನಾವೇನು ಮಾಡೋದು? ಚೆನ್ನಾಗೇ ಮಾಡಿದ್ದೇವೆ ಅಷ್ಟೇ. ಸೊ ಇವತ್ತು ನಿಮ್ಮ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಮನೆಯ ಜವಾಬ್ದಾರಿಗಳಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಬರತಕ್ಕಂಥ ಬಾಬತ್ತು ಸ್ವಲ್ಪ ಜಾಸ್ತಿ, ಟೆನ್ಷನ್ ಜಾಸ್ತಿ, ವೃತ್ತಿಯ ಟೆನ್ಷನ್. ಆದಿತ್ಯ ಹೃದಯ ಸ್ತೋತ್ರ ಪಠಣಂ ಸಮಾಧಾನಂ. ಮಿಥುನ ರಾಶಿ, ಚಂದ್ರ ಅಷ್ಟಮ. ಚಂದ್ರ ಅಷ್ಟಮದಲ್ಲಿ ಕುಳಿತಿದ್ದಾನೆ. ಮನೋಕಾರಕ, ನಿಮ್ಮ ಕುಟುಂಬಕಾರಕ, ಧನಕಾರಕ. ಅಲ್ಲಿ ಬಂದು ಕುಳಿತಾಗ ಓಡಬೇಕು, ಏನೋ ಎಳೆದಾಟ. ಬಟ್ 11ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಧಾರ್ಮಿಕ ಕೆಲಸ ಕಾರ್ಯಗಳು, ಧರ್ಮಬದ್ಧ ಕೆಲಸ ಕಾರ್ಯಗಳು, ಧಾರ್ಮಿಕ ಕೆಲಸ ಕಾರ್ಯಗಳು, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಒಂದು ರೀತಿ ಪೌರೋಹಿತ್ಯ, ಅರ್ಚಕ ವೃತ್ತಿ, ದಾನ ಧರ್ಮ, ವೃದ್ಧಾಶ್ರಮ, ಅನಾಥಾಶ್ರಮ, ಎಜುಕೇಶನ್ ಸೊಸೈಟಿ, ಈ ಥರದ್ದು ಮಾಡ್ತಿರ್ತಕ್ಕಂಥವ್ರಿಗೆ ವಿಶೇಷ ಬಲವನ್ನು ಕೊಡತಕ್ಕಂಥದ್ದಾಗುತ್ತೆ. ಇನ್ನು ಕರ್ಕಾಟಕ ರಾಶಿ, ಚಂದ್ರ ಏನ್ ಸೂರ್ಯನ ಸಾರದಲ್ಲಿ ಕುಳಿತಿದ್ದಾನೆ, ಸೂರ್ಯ ಕೇಂದ್ರದಲ್ಲಿ ಕುಳಿತಿದ್ದಾನೆ. ಪರವಾಗಿಲ್ಲ, ವೃತ್ತಿಪರವಾಗಿ ನೆಮ್ಮದಿಯ ದಿನ, ಓಡಾಟ ಸುತ್ತಾಟ ಅದ್ಭುತವಾಗಿ ನಡೆಯತಕ್ಕಂಥದ್ದಾಗುತ್ತೆ. ಏನೂ ತೊಂದರೆಗಳಿಲ್ಲ, ಚೆನ್ನಾಗಿದೆ. ಸ್ವಲ್ಪ ಭಾರ ಅನ್ಸುತ್ತೆ, ಕಮಿಟ್ಮೆಂಟ್ ಅನ್ಸುತ್ತೆ, ಮನೆಯ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ, ವ್ಯವಹಾರದ ಜವಾಬ್ದಾರಿ. ಅಷ್ಟು ಬಿಟ್ಟು ಏನು ತೊಂದರೆ ಇಲ್ಲ. ತಂದೆಯ ಬಳಿ ಮಧುರವಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ. ಸಿಂಹರಾಶಿ, ಚಂದ್ರ 6ನೇ ಮನೇಲಿ ಕುಳಿತಿದ್ದಾನೆ. ಅನಗತ್ಯ ಖರ್ಚುಗಳನ್ನು ಸ್ವಲ್ಪ ತಂದು ಕೊಡುತ್ತೆ. ಸ್ಟೇಟಸ್ಸು, ಪೊಸಿಷನ್. ತುಂಬ ದೊಡ್ಡವರಾದ್ಮೇಲೆ ಮನೆಗೆ ಬರೋರು 10 ಜನ, ಆಫೀಸ್ ಬರೋರು 10 ಜನ, ಕೊಡಲೇಬೇಕು, ನೋಡಲೇಬೇಕು. ಎಡಬಿಡದ ಓಡಾಟದ ಜವಾಬ್ದಾರಿಯ ದಿನವಾಗಿರುತ್ತೆ. ಸಿಕ್ಕಾಬಟ್ಟೆ ಅವ್ರನ್ನೂ ನೋಡಬೇಕು, ನಿಮ್ಮನ್ನೂ ನೋಡಬೇಕು, ನಿಮ್ಮನ್ನು ನಂಬ್ಕೊಂಡಿರೋನು ನೋಡಬೇಕು, ನಿಮ್ಮ ಕುಟುಂಬದವನ್ನೂ ನೋಡಬೇಕು ಅನ್ನತಕ್ಕಂಥ ಒಂದು ಪ್ರಭಾವ. ಸುಸ್ತಾಗ್ತೀವಷ್ಟೇ, ಸ್ವಲ್ಪ ಪಿತ್ತ ವಿಪರೀತವಾಗಿ ಇರತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಒಂದು ಸಣ್ಣ ಬೇಲದ ಹಣ್ಣಿನ ಪಾನಕ ಮಾಡ್ಕೊಂಡು ಕುರೀರಿ. ಬೇಲದ ಹಣ್ಣು ಅಂತ ಬರುತ್ತೆ, ನಮ್ಮ ಕಡೆ ಏಲಕ್ಕಿ ಹಣ್ಣು ಅಂತ ಹೇಳ್ತಾರೆ. ಒಂಥರ ಗುಂಡು ಒಂಥರ ಅಂಟಂಟಾಗಿರುತ್ತೆ. ಈ ಕ್ರಿಕೆಟ್ ಬಾಲ್ ತರ ಇರುತ್ತೆ. ಹೊಡೆದ್ರೆ ಆ ಹಣ್ಣು ಗಮ್ ಅಂತ ಮಾತಿರುತ್ತೆ. ತುಂಬಾ ಒಳ್ಳೇದು ಪಿತ್ತಕ್ಕೆ. ಅದನ್ನ ಸ್ವಲ್ಪ ಬೆಲ್ಲ ಹಾಕೊಂಡು ಕಲಸಿ ತಿಂತಿದ್ರೆ, ಕೆಲವರು ಉಪ್ಪು ಖಾರ ಹಾಕೊಂಡು ತಿಂತಾರೆ. ನಾವಾಗ ಇದೆಲ್ಲ ಅದು ಬೇರೆಯೇ ಲೋಕ. ಅದು ಬೇಲದಣ್ಣು ಸಿಕ್ಕಿದ್ರೆ ಎಲ್ಲಾದ್ರೂ ಪಾನಕ ಮಾಡಿ ಸೇವಿಸಿ. ಪಿತ್ತಕ್ಕೆ, ದಾಹಕ್ಕೆ, ದಣಿವಿಗೆ ಒಳ್ಳೆ ರಾಮಬಾಣ. ಕನ್ಯಾ ರಾಶಿ, ಸೂರ್ಯ ಅಷ್ಟಮದಲ್ಲಿ, ಚಂದ್ರ ಒಂದು ರೀತಿ ಪಂಚಮದಲ್ಲಿ ಸೂರ್ಯನ ಸಾರದಲ್ಲಿ ಇದ್ದಾನೆ. ಕೇತು ನಿಮ್ಮನೇಲೇ ಇದ್ದಾನೆ. ದೈವ ದರ್ಶನ, ಗುರು ದರ್ಶನ, ಓಡಾಟ ಇವುಗಳಿರ್ತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಚೆನ್ನಾಗಿದೆ. ವ್ಯಕ್ತಿಗತವಾಗಿ ಇವತ್ತೇನು ತೊಂದರೆಗಳೇನಿಲ್ಲ. ಮಕ್ಕಳ ಬಗ್ಗೆ ಯೋಚನೆ, ಮನೆಯ ಬಗ್ಗೆ ಯೋಚನೆ, ಕುಟುಂಬದ ಬಗ್ಗೆ ಯೋಚನೆ ಮಾಡತಕ್ಕಂಥ ಒಂದು ಪ್ರಭಾವ. ಏನೂ ತೊಂದರೆ ಇಲ್ಲ ಮಕ್ಕಳೇ. ಎಂಥ ತಲೆನೂ ಕೆಡಿಸ್ಕೋಬೇಡಿ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಅದ್ಭುತ. ಕೇತು ಪುಣ್ಯಕ್ಷೇತ್ರ, ದೈವಕ್ಷೇತ್ರ, ಪ್ರಸಾದ, ಈ ಥರದ್ದೆಲ್ಲ ಯೋಗ ಇರ್ತಕ್ಕಂಥದ್ದು. ಒಂದೊಳ್ಳೆ ಹಿರಿಯರನ್ನ ಭೇಟಿ ಆಗತಕ್ಕಂಥ ಅದ್ಭುತವಾದಂಥ ದಿನ. ಇನ್ನು ತುಲಾರಾಶಿ, ಸುಖದಲ್ಲಿ ಚಂದ್ರ, ಸೂರ್ಯ ನಿಮ್ಮನ್ನೇ ನೋಡ್ತಿದ್ದಾನೆ. ಸ್ವಂತ ಕಾರ್ಯ, ಒಂದು ಸಣ್ಣ ಬೇಕರಿ ಇಟ್ಕೊಂಡಿದ್ದೀರಿ, ಒಂದು ಸಣ್ಣ ಅಂಗಡಿ, ದಿನಸಿ ಅಂಗಡಿ, ಗಂದಿಗೆ ಅಂಗಡಿ, ವಿಳೆದೆಲೆ ಅಂಗಡಿ, ಒಂದು ಪುಟ್ಟ ಮೆಸ್ಸು, ನಿಮ್ಮದೇ, ನಿಮ್ಮ ಪುಟ್ಟ ಬದುಕು. ಏನೋ ಒಂದು ಫ್ಯಾಕ್ಸು, ಜೆರಾಕ್ಸು, ಸ್ಟೇಷನರಿ, ತಕ್ಕ ಮಟ್ಟಿಗೆ ಇರತಕ್ಕಂಥ ಒಂದು ವರಮಾನ. ತೊಂದರೆ ಇಲ್ಲ, ಚೆನ್ನಾಗಿದೆ. ವೃಶ್ಚಿಕ ರಾಶಿ, ಚಂದ್ರ ಬಲವಾಗಿದ್ದಾನೆ, ಸೂರ್ಯನು ಬಲವಾಗಿದ್ದಾನೆ, ಕೇತು ಬಲವಾಗಿದ್ದಾನೆ. ಅಂದುಕೊಂಡಂಥ ಕೆಲಸ ಕಾರ್ಯ, ರಾಜತಾಂತ್ರಿಕ ಗೆಲುವು. ತುಂಬ ದೊಡ್ಡ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನಷ್ಟು ಪ್ರಮೋಷನ್. ತುಂಬ ಕೆಳಮಟ್ಟದಲ್ಲಿದ್ದವ್ರಿಗೂ ಕೂಡ ಅಂದುಕೊಂಡಂಥ ಕೆಲಸ ಕಾರ್ಯ ಅದ್ಭುತವಾಗಿ ನಡೆಯುತ್ತೆ. ಏನೂ ತೊಂದರೆಗಳಿಲ್ಲ. ಒಂಥರ ಧೈರ್ಯ, ಸ್ಥೈರ್ಯ. ಸೂರ್ಯ ಉಚ್ಚಂಗತ ಭಾವದಲ್ಲಿರತಕ್ಕಂಥದ್ದು.
ಏನು ಯೋಚನೆ ಮಾಡೋದು ನಿಮಗೂ ಬೇಕಿಲ್ಲ. ಧೈರ್ಯವಾಗಿ ಎಲ್ಲ ಕೆಲಸವನ್ನ ಮಾಡಿ. ಧನಸ್ಸು ರಾಶಿ, ಭಾಗ್ಯಾಧಿಪತಿಯ ಸಾರದಲ್ಲಿ ಚಂದ್ರ ಇರೋದ್ರಿಂದ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಲೇವಾದೇವಿ, ಕೊಡಿಸೋದು ತಗೊಳ್ಳೋದು, ಈ ಒಂದು ಟೆಂಡರ್ಗಳು, ಈ ಒಂದು ಟ್ರೇಡಿಂಗ್ ಕೆಲಸಗಳು, ಗೌರ್ಮೆಂಟ್ ಪ್ರಾಜೆಕ್ಟ್ಗಳನ್ನು ಮಾಡಿಸ್ತಕ್ಕಂಥದ್ದು, ಪೆಟ್ರೋಲು, ಲಿಕ್ಕರು, ಬಂಗಾರ, ಮೈನಿಂಗ್ಸಲ್ಲಿ ಕೆಲಸ ಮಾಡ್ತಿದ್ದೀರಾ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ದಿನ. ಮಕರ ರಾಶಿ, ಚಂದ್ರ ನಿಮ್ಮನೇಲೆ ಕುಳಿತಿದ್ದಾನೆ. ಒಂಥರ ಧೈರ್ಯ, ಸ್ಥೈರ್ಯ, ಓಡಾಟ, ಕೆಲಸ ಕಾರ್ಯ ತುಂಬ ಅದ್ಭುತವಾಗಿ ನಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ವ್ಯವಸ್ಥಿತವಾಗಿರತಕ್ಕಂಥ ಒಂದು ದಿನ. ತುಂಬ ವಿಪರೀತ ವೇಗವಾಗಿರ್ತೀರಿ, ಅದೊಂದು ಚೂರು ನೋಡ್ಕೊಂಡು. ಚಂದ್ರ ಸೂರ್ಯನ ಸಾರ ಅಲ್ವಾ, ಅಷ್ಟಮಾಧಿಪತಿ ಸಾರದಲ್ಲಿರೋದ್ರಿಂದ ನನಗೆ ಗೊತ್ತು, ನನಗೆಲ್ಲ ಗೊತ್ತು ಅನ್ನತಕ್ಕಂಥ ವೇಗವಾಗಿ ಹೋಗಿ ಏನಾದರೂ ಒಂದು ಮಾಡ್ಕೊಳ್ತಕ್ಕಂಥ ಒಂದು ಪ್ರಭಾವ ಆಗ್ತಕ್ಕಂಥದ್ದಾಗುತ್ತೆ. ತಿಳ್ಕೊಳ್ಳಿ, ಕೇಳ್ಕೊಳ್ಳಿ, ಮಾಡ್ತಕ್ಕಂಥದ್ದು ಮಾಡಿ. ಆರೋಗ್ಯ ನೋಡ್ಕೊಳ್ಳಿ. ಸ್ವಲ್ಪ ಬ್ರೈನ್ ಸ್ಟ್ರೋಕು, ತಲೆನೋವು, ಮೈಗ್ರೇನು, ಸೈನಸ್ಸು, ಸಿವಿಯರ್ ಸ್ಟ್ರೆಸ್ ತಗೋಬಿಡ್ತೀರಿ. ಬಿ ಪಿ ಏನಾದರೂ ಇದ್ರೆ ಶೂಟಪ್ ಆಗುತ್ತೆ, ಥೈರಾಯ್ಡ್ ಇದ್ರೆ ಶೂಟಪ್ ಆಗುತ್ತೆ, ಶುಗರ್ ಇದ್ರೆ ಶೂಟಪ್ ಆಗುತ್ತೆ. ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಕೊಡಿ. ಇನ್ನು ಕುಂಭರಾಶಿ, ಚಂದ್ರ 12ನೇ ಮನೆ, ಓಡಾಟವೇ, ದೂರದ ಕೆಲಸ, ದೂರದ ವ್ಯವಹಾರ, ಅಷ್ಟಮಿ ಬೇರೆ, ಸ್ವಲ್ಪ ಪರಿಶ್ರಮ ಮಾಡಿಸ್ತಕ್ಕಂಥದ್ದಾಗುತ್ತೆ ವಿನಃ ತೊಂದರೆಗಳೇನೂ ಇಲ್ಲ. ಚೆನ್ನಾಗಿದೆ. ಸಿಕ್ಕಾಬಟ್ಟೆ ಖರ್ಚುಗಳು ಕೂಡ ಅಷ್ಟೇ. ಚಂದ್ರ 12ನೇ ಮನೆಯಲ್ಲಿದ್ದಾಗ ನಾನು ನೋಡಿದ್ದೇನೆ, ತುಂಬ ಜನಕ್ಕೆ ದೈವ ದರ್ಶನಗಳು, ನಿಮ್ಮ ಮನೆ ಹತ್ರನೇ ದೈವ ನಿಮಗೆ ಸಿಗತಕ್ಕಂಥ ಸುಯೋಗ, ಒಳ್ಳೆ ಊಟ, ಒಳ್ಳೆ ಒಂದು ಮಿತ್ರರೊಂದಿಗೆ ಭೇಟಿ, ಇವೆಲ್ಲವನ್ನು ನೋಡ್ತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ಲಾಭದಲ್ಲಿದ್ದಾನೆ, ಸೂರ್ಯನ ಸಾರ, ಸೂರ್ಯ 2ನೇ ಮನೆಯಲ್ಲಿದ್ದಾನೆ. ಚೆನ್ನಾಗಿದೆ. ಸ್ವಂತ ಕಾರ್ಯ, ಸ್ವಂತ ಕನ್ಸಲ್ಟೆನ್ಸಿ, ಪ್ರಾಪರ್ಟಿ ಕನ್ಸಲ್ಟೆನ್ಸಿ, ಟೆಕ್ನಿಕಲ್ ಕನ್ಸಲ್ಟೆನ್ಸಿ, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಇಂತಹ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.